ಆ ಮನೆಗೆ ಹೋದ್ಮೇಲೆ ಆ ಮನೆಯವ್ರ ಆಚಾರ ವಿಚಾರ ರೀತಿ ರಿವಾಜು ಸಂಸ್ಕಾರ ಎಲ್ಲ ಅರ್ಥಕೊಂಡು ತಿಳ್ಕೊಂಡು ನಡ್ಕೊಂಡು ಹೋಗ್ಬೇಕು ಮಗಳೇ. ಆಯ್ತಮ್ಮ, ನಿಮ್ಗೆ ನಮ್ ಮನೆ ಕೆಟ್ಟ ಹೆಸರು ಬರೋ ತರ ನಾನು ಯಾವ ಕೆಲ್ಸನೂ ಮಾಡಲ್ಲ. ಸತ್ಯ ಬರ್ರೋ. ನಿನ್ನ ಮತ್ತೆ ಅಮೂಲ್ ಬೇಬಿ ಮದ್ವೆ ಆಗ್ಬೇಕು ಅಂತ ಕನಸ್ಕಂಡ್ವಿ, ದೇವ್ರಿಗೆ ಹರಕೆ ಹೊತ್ವಿ. ಆದ್ರೆ ನಿನ್ ಮದ್ವೆ ಆಗೋದ್ರೆ ನಾವ್ ಹೇಗಿರೋದು ಅಂತ ಯೋಚನೆನೂ ಮಾಡಿಲ್ಲ ಸತ್ಯ. ನಿನ್ ಬಿಟ್ಟಿರಕ್ ಆಗಲ್ಲ ಸತ್ಯ. ಅಳು ಬರ್ತಿದೆ. ಆದ್ರೆ ನಿನ್ನೆ ಸಂತೋಷವಾಗಿ ಗಂಡನ ಮನೆ ಕಳ್ಸ್ಕೊಡ್ಬೇಕು ಅಂತ ರಾಕೇಶ್ ಹೇಳ್ದ. ನಿನ್ ಅಳು ಕಂಟ್ರೋಲ್ ಆಗ್ತಿಲ್ಲ ಸತ್ಯ. ನಿನ್ ಬಿಟ್ಟಿರೋದ್ ಕಷ್ಟ ಸತ್ಯ. ಆದ್ರೆ ನೀನ್ ಅಳ್ತಾ ಅಳ್ತಾ ಗಂಡನ ಮನೆಗೆ ಹೋಗೋದು ನಮ್ಗೆ ಇಷ್ಟ ಇಲ್ಲ. ನೀನ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಯಾವಾಗ್ಲೂ ಸತ್ಯ ಸತ್ಯ ಅಂತಿರ್ತೀರಾ, ಏನೋ ಅಳ್ಕೊಂಡ್ ಕಳ್ಸ್ತೀರಾ. ಸ್ವಲ್ಪ ನಗ್ನಗ್ತಾ ಕಳ್ಸ್ಬೋದಲ್ವಾ? ರಾಕಿ ಹೇಳಿದ್ ಕರೆಕ್ಟ್ ಆಗಿದೆ. ಅಳ್ಬುರಕ್ರ ಕಣ್ಣೀರ್ ಒರೆಸ್ಕೊಂಡು ನನ್ನನ್ ಗ್ರ್ಯಾಂಡ್ ಆಗಿ ಕಳಿಸ್ಕೊಡಿ. ಹಾಕೋ ಸಾಂಗು. ಇಟ್ಕೊಳ್ಳ ಕಿವಿನ ಏನು ಕಮಂಡ್ಗಳು ನೀವು ಹೇಳ್ಬಿಟ್ಟು ಪಟಾಕಿ ಹಚ್ಚಬೇಕು ತಾನೆ. ಎಷ್ಟು ಎದ್ಕೊಂಬಿಡ ನಾನು. ಏಯ್ ನೋಡ ಪಟಾಕಿ ಇಟ್ಟಾಗಿ ನಿನ್ ಕೂದಲಾಗಿದ್ದ ತೆಗ್ದಾಕು. ಟೈಮ್ ಆಯ್ತು.
ಹೋಗ್ ಬರ್ತೀನ್ರು. ಸ್ನೇಹವೇ ಸುಂದರ ಸ್ನೇಹವೇ ಚಂದಿರ ಸ್ನೇಹವು ಬಾಳದು ಕಾರಣ ಹೇಳದು. ನನ್ಗೆ ಹೇಳೋದೇನಮ್ಮ, ನಿನ್ ದೊಡ್ಡಪ್ಪ ದಾರಿ ಏರ್ಕೊಟ್ಟವನು, ಈ ಮನೆ ಯಜಮಾನ, ನನ್ಗೆ ಹೇಳಲ್ವೋ? ಹೋಗ್ ಬರ್ತೀನಿ ದೊಡ್ಡಪ್ಪ. ಹೋಗ್ಬಿಟ್ಟು ಬೇಗ ಬಂದ್ಬಿಡು. ಗೊತ್ತಲ್ಲ ನಮ್ ಡೀಲು. ಹೋಗ್. ಏನು ನಿನ್ ಬುದ್ಧಿ ನೋಡು, ಎಂತ ಅಪಶಕನ ಮಾತಾಡ್ತಿದ್ಯಾ ಗೊತ್ತಾ ನೀನು? ಗಂಡನ ಮನೆಗೆ ಹೋಗೋ ಹುಡುಗಿಗೆ ಈ ತರ ಆಶೀರ್ವಾದ ಮಾಡೋದು? ಮನ್ಸಾರೆ ಆಶೀರ್ವಾದ ಮಾಡೋ ಹಾಗಿದ್ರೆ ಮಾಡು, ಇಲ್ದಿದ್ರೆ ಸುಮ್ಮನೆ ನಿಂತ್ಕೊ. ಒಳ್ಳೆ ಕತೆ ಆಗ್ಬಿಡ್ತಲ್ಲ ನಿಂದು. ನಿನ್ನ ಏನು ಮಾತಾಡಂಗಿಲ್ಲ ನಾವು. ಈ ಗಂಡು ಬೀರ್ತಾರನ್ನ ಬಿಟ್ಟುಬಿಟ್ಟು ಮೆಟ್ಟಿದ ಮನೆಗೂ ಹುಟ್ಟಿದ ಮನೆಗೂ ನಮಗೂ ಒಂದು ಒಳ್ಳೆ ಹೆಸರು ತಗಂಬ. ಹ್ಮ್. ಪ್ರದೀಪ, ಗಾಡಿ ನಿಲ್ಸು.
ಇಳಿ ಕೆಳಗಡೆ. ನಿನಗೆ ಹೇಳ್ತಾ ಇರೋದು ಇಳಿ ಕೆಳಗಡೆ ಅಂತ. ಏನಾಯ್ತು? ನೀನ್ ನನ್ನ ಹೆಂಡತಿನೂ ಅಲ್ಲ, ನಾನ್ ನಿನ್ನ ಮನೆ ಕರ್ಕೊಂಡು ಹೋಗೋದಿಲ್ಲ. ಅಮಲ್ ಬೇಬಿ, ಕರಿಬೇಡ ನನ್ನ. ಪ್ರದೀಪ, ಗಾಡಿ ತೆಗಿಯೋ. ಅಮಲ್ ಬೇಬಿ, ತಟ್ಟೆ ಸೇರು ರೆಡಿ ತಾನೆ? ಹೂರಿ ಎಲ್ಲ ರೆಡಿ ಇದೆ. ಚಿಕ್ಕಪ್ಪ, ಆರ್ತಿ ತಟ್ಟೆ ಸೇರು ಅದೆಲ್ಲ ಹಂಗಿರ್ಲಿ. ಇನ್ನ ಹುಡುಗ ಹುಡುಗಿನೇ ಬಂದಿಲ್ಲ. ನಾವು ಬಂದ್ ಎಷ್ಟೋ ಹೊತ್ತಾಯ್ತು. ಸುಮ್ನಿರ ಮಂಜ ಬರ್ತಾರೆ ರೀ. ಒಂದ್ ಫೋನ್ ಮಾಡಿ ಕೇಳಿ ನೋಡಿ ಅವ್ರು ಎಲ್ಲಿದ್ದಾರೆ ಅಂತ. ಅಯ್ಯೋ, ಹಾವು ಮುಂಗ್ಸಿ ಒಟ್ಟಿಗೆ ಬರ್ತಿದೆ. ಕಾರಲ್ಲಿ ಏನೇನಾಗಿರುತ್ತೋ ನನ್ ಟೆನ್ಷನ್ ನನ್ಗೆ. ಚಿಕ್ಕಪ್ಪ. ಕಾರ್ತಿಕ್, ಎಲ್ಲಪ್ಪ ಇದೆಯಾ? ಆಗ್ಲೇ ನಾವು ಮನೆ ರೀಚ್ ಆಗಿದೀವಿ. ಇನ್ನು ನೀವು ಎಲ್ಲಿದ್ದೀರಾ? ನೀವಾ? ಏನೋ ಹೀಗೆ ಕೇಳ್ತಾ ಇದೀಯಾ? ನೀವು ಅಂದ್ರೆ ನೀನು ಸತ್ಯ. ಹ್ಞೂ ಚಿಕ್ಕಪ್ಪ. ಏನದು ಹಾವು? ಕರೆಕ್ಟ್ ಆಗಿ ಹೇಳು. ಈಗ ಎಲ್ಲಿದ್ದೀರಾ? ಕೋನನ್ಕುಂಟೆ ಕ್ರಾಸ್. ಕೋಣನ್ಗುಂಟೆ ರೀಚ್ ಆದ್ರಾ? ಸದ್ಯ ಬ್ಯಾಂಗ್ಳೂರ್ ಬಂದ್ಬಿಟ್ರಲ್ಲ. ಕಾರ್ತಿಕ್, ಕಾರ್ನಲ್ಲಿ ನೀನು ಸತ್ಯ ಜಗ್ಗಾಡಿಲ್ಲ ತಾನೆ? ಕಂದ, ನಾನು ನಿನ್ನನ್ನೇ ಕೇಳ್ತಾ ಇರೋದು. ನೀನು ಸತ್ಯ ಜಗ್ಗಾಡಿಲ್ಲ ತಾನೆ? ರೀ ಫೋನ್ ಕೊಡಿ. ಕೊಡ್ರಿ ಬಿಡಿ. ಕಾರ್ತಿ. ಚಿಕ್ಕಮ್ಮ. ಕಾರ್ತಿ, ನಿನ್ ಮನ್ಸ್ ನನಗೆ ಅರ್ಥ ಆಗತ್ತೆ ಕಣೋ. ಹಾಗಂತ ನೀನ್ ಸತ್ಯನ ಹತ್ರ ಜಗಳ ಕಾಡ್ಬೇಡ. ಬೇಕಾದ್ರೆ ನಾನೇ ಅವಳಿಗೊಂದು ಮಾತು ಹೇಳ್ತೀನಿ. ನೀನ್ ಅವಳಿಗೆ ಫೋನ್ ಕೊಡು. ಇವಾಗ ಏನ್ ಮಾಡೋಣ ಅಂತಿದ್ಯಾ ಸತ್ಯ? ಏನ್ ಮಾಡೋದು? ಅವ್ನ್ ಬಿಟ್ಟೋಗಾಯ್ತಲ್ವಾ? ಬಾ ನಾವೇ ಕರ್ಕೊಂಡೋಗೋಣ. ಅವನು ಬೇಕಾದ್ರೆ ಬಂದ್ ಕರ್ಕೊಂಡೋಗ್ಲಿ. ಏಯ್, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ. ಇಷ್ಟೆಲ್ಲ ಕಷ್ಟಪಟ್ಟು ಮದುವೆ ಮಾಡ್ಸಿದ್ದು ವಾಪಸ್ ಏರಿಯಾ ಕರ್ಕೊಂಡು ಹೋಗಕ್ಕ? ಏನ್ ಮಾತಾಡ್ತೀಯ ನೀನು? ಈಗೇನ್ ಮಾಡ್ತೀಯ ಸತ್ಯ?
ಮನೆಗೆ ಹೋದ್ಮೇಲೆ ಆ ಮನೆಯವ್ರ ಆಚಾರ ವಿಚಾರ ರೀತಿ ರಿವಾಜು ಸಂಸ್ಕಾರ ಎಲ್ಲ ಅರ್ಥಕೊಂಡು ತಿಳ್ಕೊಂಡು ನಡ್ಕೊಂಡು ಹೋಗ್ಬೇಕು ಮಗಳೇ. ಕಣ್ಣೀರಿಗೆ ತಾಸರಿದಿದೆ ಗ್ರಹಣ ಕಾಡ್ಗಿಚ್ಚಲು ತಂಪೆರೆಸಲು ನಿಂತಂತಿದೆ ಗಗನ. ಹಲೋ ಹಲೋ ಚಿಕ್ಕಮ್ಮ. ಕಾರ್ತಿ ಎಲ್ಲಿದ್ಯಪ್ಪ? ಸತ್ತಿನಿಗೆ ಫೋನ್ ಕೊಡು. ಹಲೋ ಹಲೋ ಚಿಕ್ಕಮ್ಮ. ಕೇಳಿಸ್ತಿದ್ಯಾ? ಏನು ಕೇಳಿಸ್ತಾ ಇಲ್ಲ, ನೆಟ್ವರ್ಕ್ ಇಶ್ಯೂ ಇದೆ. ಸರಿ ಕಣೋ, ಹುಷಾರು. ಇಬ್ರು ಜಗಳ ಮಾಡ್ಕೋಬೇಡಿ, ಬೇಗ ಬಂದ್ಬಿಡಿ. ಇಲ್ಲೂ ಒಂದು ಶಾಸ್ತ್ರಗಳಿದೆ ಕಣೋ, ಬೇಗ ಬಂದ್ಬಿಡಿ. ಟೈಮ್ ಬೇರೆ ನೀರ್ ಹೋಗುತ್ತಿದೆ, ತಡ ಮಾಡ್ಬಿಡಿ. ಬಂದ್ಮೇಲೆ ಮಾತಾಡೋಣ. ಇನ್ನೇನ್ ಬಂದ್ಬಿಡ್ತಾನೆ ಅನ್ಸತ್ತೆ ರೀ. ಸರಿ ಸರಿ, ನೀವು ಒಳಗೆ ಹೋಗಿ ಎಲ್ಲ ಸರಿ ಇದೆಯಾ ಚೆಕ್ ಮಾಡ್ಕೊ. ಹಾ ನೋಡ್ತೀನಿ. ನಾನು ಹೆಲ್ಪ್ ಹೋಗ್ತೀನಿ ಚಿಕ್ಕಪ್ಪ. ಬಂದೆ ಚಿಕ್ಕೆ. ಬಾ ಬಾ. ಚಿಕ್ಕಮ್ಮ ಬೇರೆ ಸತ್ಯ ಸತ್ಯ ಅಂತ ಇದಾರೆ. ಅವಳು ಯಾಕೆ ನಾನ್ ಮನೆ ಕರ್ಕೊಂಡು ಹೋಗ್ಬೇಕು? ಏನಾಗ್ತಾಳ ಅವಳು ನನ್ಗೆ? ನನ್ ಲೈಫ್ ಹಾಳು ಮಾಡಿದ್ ರಾಕ್ಷಸಿ ಅವಳು. ಏನಾದ್ರೂ ನನ್ ಕಣ್ ಮುಂದೆ ಬಂದ್ರೆ ರಂಗಿನಿ ಘನ 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 ರುದ್ರಿಣಿ ಮೋಹಿನಿ ಪಿಂಗಿನಿ ಮನಮೋಹನ ಮಾಯಿನಿ ಮನುಷ್ಯ ದಾರಿ ತಪ್ಪಿಸಬಹುದು, ಅರ್ಧ ದಾರಿಲಿ ಕೈಯೂ ಕೊಡ್ಬೋದು. ಆದ್ರೆ ಮುಂದೆ ದಾರಿ ತೋರ್ಸೋನು ಆ ದೇವ್ರು. ಅವ್ನು ಯಾವತ್ತೂ ಯಾರಿಗೂ ಕೈ ಕೊಟ್ಟಿಲ್ಲ, ಕೊಡೋದೂ ಇಲ್ಲ. ಇವಳು ನನ್ ಬಿಡಲ್ಲ. ದೇವ್ರ ದಾರಿ ತೋರಿಸ್ತಾನಂತೆ. ದೇವ್ರೆ, ನಮ್ಮನೆ ದಾರಿ ಇವಳಿಗೆ ತೋರಿಸ್ಬೇಕಾಗಿತ್ತ? ಬಂದ್ರೇನೋ? ಇನ್ನು ಬಂದಿಲ್ಲ ಚಿಕ್ಕಪ್ಪ. ಇದೊಳ್ಳೆ ಕಟ್ಟಾಯ್ತಲ್ಲ. ನಾವೆಲ್ಲ ಬಂದ್ ಬಹಳ ಹೊತ್ತಾಯ್ತು, ಇನ್ನು ಬರ್ಲೇ ಇದ್ವೆ. ಚಿಕ್ಕಪ್ಪ, ಅದು ನವ ಜೋಡಿಗಳಲ್ವಾ, ಕಾರಲ್ಲಿ ಕಷ್ಟ ಸುಖ ಮಾತಾಡ್ಕೊಂಡು ನಿಧಾನಕ್ಕೆ ಬರ್ತಾ ಇರ್ಬೇಕು. ಸೀತಾ, ಮುಂದಿನ ಶಾಸ್ತ್ರಗಳ ಸಿದ್ಧತೆಗಳೆಲ್ಲ ನಡೆದಿದೆ ತಾನೆ? ನೀನೇ ಮುಂದೆ ನಿಂತು ಮದುಮಕ್ಕಳನ್ನ ಸ್ವಾಗತಿಸಬೇಕು. ಅಪ್ಪಾಜಿ, ನೀವೇನು ತಲೆ ಕೆಡ್ಸ್ಕೊಬೇಡಿ, ಎಲ್ಲ ಸಿದ್ಧತೆ ಆಗಿದೆ. ಮಾಮೈದ ಬತ್ತಿದ್ದಂಗೆನೆ ಸೊಸೆನ್ ಮನೆಗೆ ತುಂಬಿಸ್ಕೊಳ್ಳೋದೇನೆ. ಏನಾದ್ರೂ ಹೇಳ್ಬಾರ್ದು ಹೇಳ್ಬಿಟ್ನಾ? ಸೀತಾ, ಇನ್ನೂ ನಿನ್ ಕೋಪ ಇಳಿದಿಲ್ವೇನೆ? ಮದುಮಕ್ಕಳು ಬರೋ ಹೊತ್ತಾಯ್ತು, ಸ್ವಲ್ಪ ನಗನಗ್ತಾ ಇರೇ. ನೀವು ಮಾಡಿರೋ ಕೆಲ್ಸಕ್ಕೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಿದೆ, ನಗನಗ್ತಾ ಇರ್ಬೇಕಂತೆ. ಅದ್ಗೆ ಲಕ್ಷ್ಮಣ, ನೀನೇನು ಮಾತಾಡ್ಬೇಡ.